ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಈ ಹಾಡನ್ನು ಹಾಡಿರುವ ಹುಡುಗಿ ವೈರಲ್ ಆಗ್ತಿರೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ಆ ಹುಡುಗಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಖಂಡಿತ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಮುಗ್ಧ ಹುಡುಗಿಯೊಬ್ಬಳು ಭಾರಿ ವೈರಲ್ ಆಗ್ತಿದೆ. ಅದುವೇ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡು ಹಾಡಿ ವೈರಲ್ ಆದ ಹುಡುಗಿ. ಈ ಹುಡುಗಿ ಯಾರು, ಯಾವ ಊರು, ಏನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನೋಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡು ಹಾಡಿ ವೈರಲ್ ಆದ ಹುಡುಗಿ ಇದೀಗ ನ್ಯೂಸ್ ಫಸ್ಟ್ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಈ ವೇಳೆ ಅವರು ಯಾರು, ಯಾವ ಊರು, ಏನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಹ ನೀಡಿದ್ದಾರೆ. ಅಂದಾಗೆ ಈ ಹುಡುಗಿ ಹೆಸರು ನಿತ್ಯಶ್ರೀ ಅಂತ. ನನ್ನ ಊರು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮೊಸಳೆಕೊಪ್ಪ ಗ್ರಾಮ. ಪದವಿ ಶಿಕ್ಷಣ ಪಡೆಯಲು ಮೈಸೂರಿಗೆ ಬಂದಿದ್ದೇನೆ ಎಂದಿದ್ದಾರೆ. ಇದೇ ವೇಳೆ ವೈರಲ್ ಹಾಡಿಗೆ ಮಾತನಾಡಿರೋ ಅವರು, ನಾನು ನನ್ನ ಸ್ನೇಹಿತರನ್ನು ಖುಷಿ ಪಡಲು ಅಂದರೆ ಫ್ರೆಂಡ್ಸ್ ಎಲ್ಲ ಖುಷಿ ಪಡಲಿ ಅಂತ ಈ ಹಾಡನ್ನು ನಿತ್ಯಶ್ರೀ ಅವರು ಹಾಡಿದ್ದಾರೆ. ಈ ಹಾಡಂತೂ ಇಷ್ಟು ವೈರಲ್ ಆಗುತ್ತೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಅಂತ ಸಹ ನಿತ್ಯಶ್ರೀ ಅವರು ಹೇಳಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಸಹ ಹೇಳ್ಕೊಂಡಿದ್ದಾರೆ ನಿತ್ಯಶ್ರೀ ಅವರು. ಹಾಗೆ ಸ್ನೇಹಿತರು ನನ್ನ ಹಾಡು ಕೇಳಿ ನಕ್ಕು ಖುಷಿ ಪಟ್ಟಿದ್ದಾರೆ ಅಂತ ಸಹ ಹೇಳ್ಕೊಂಡಿದ್ದಾರೆ. ನನ್ನ ಗುರುಗಳು ಕೃಷ್ಣಮೂರ್ತಿ ಸರ್ ಹಾಡನ್ನು ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದರು. ಅದು ರಾತ್ರೋರಾತ್ರಿ ಈ ರೀತಿಯಾಗಿ ವೈರಲ್ ಆಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ನನ್ನ ಗುರುತು ಹಿಡಿತಾ ಇದ್ದಾರೆ, ನನ್ನ ಜೊತೆ ಸೆಲ್ಫಿ ಸಹ ಕೇಳ್ತಾ ಇದ್ದಾರೆ. ನನಗೆ ನಟಿ ಆಗಬೇಕು ಅಂತ, ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನನ್ನ ಫೇವ್ರೇಟ್ ಹೀರೋ ಬಂದು ಯಶ್ ಅಂತ ಸಹ ಹೇಳ್ತಾ ಇದ್ದಾರೆ ನಿತ್ಯಶ್ರೀ ಅವರು. ಅವ್ರ ಜೊತೆ ಒಂದು ಸೈಡ್ ರೋಲ್ ಮಾಡಬೇಕು ಅಂತ ಸಹ ಆಸೆ ಇದೆಯಂತೆ ನಿತ್ಯಶ್ರೀ ಅವರಿಗೆ. ಜೊತೆಗೆ ಅವರು ತಂದೆಗೂ ಸಹ ನಟಿ ಆಗಬೇಕು ನಿತ್ಯಶ್ರೀ ಅವರು ಅನ್ನೋದು ಆಸೆ ಸಹ ಇದೆಯಂತೆ. ಅವರು ಸಿಕ್ಕರೆ ಖಂಡಿತ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ನಿತ್ಯಶ್ರೀ ಅವರು. ಒಂದಷ್ಟು ಜನ ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ, ಆದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನಿಂದ ಒಂದಷ್ಟು ಜನ ನಕ್ಕಿದ್ರು ಅನ್ನೋ ಖುಷಿ ಇದೆ, ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ನಿತ್ಯಶ್ರೀ ಅವರು. ನೋಡಿದ್ರಲ್ಲ ನಿತ್ಯಶ್ರೀ ಅವರು ಹಾಡಿದ ಹಾಡಿನ ಬಗ್ಗೆ, ಹಾಗೆ ಅವರ ವಿವರ ಎಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಕಡೆನೂ ವೈರಲ್ ಆಗ್ತೀರಾ. ಈ ಹುಡುಗಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.